ಹಲೋ ಗೆಳೆಯರೆ, ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಲಾಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲ ಒಂದು ಸ್ವಲ್ಪ ಕಾರ್ ಯಾವ ಥರ ತೊಗೋಬೇಕು, ಏನು ಅದ್ರ ಕನ್ಫ್ಯೂಷನ್ಸ್ ಯಾವ ಥರ ಇರುತ್ತೆ ಅದ್ರ ಬಗ್ಗೆ ಮಾತಾಡಿದ್ವಿ. ಈ ವಿಡಿಯೋದಲ್ಲಿ ಎಲ್ಲರೂ ಫಸ್ಟ್ ಏನು ಮಾಡ್ತಾರೆ, ಗಾಡಿ ತೊಗೊಳ್ಳುವಾಗ ಗಾಡಿ ಅಲಂಕಾರ, ಗಾಡಿ ಹೆಂಗಿದೆ, ಏನು ಎತ್ತ ಅದನ್ನು ಮಾತ್ರ ನೋಡ್ತಾರೆ. ಗಾಡಿ ಸ್ಕ್ರ್ಯಾಚ್ ಇದೆಯಾ, ಡೆಂಟ್ ಇದೆಯಾ, ನೋಡೋಕ್ಕೆ ಹೆಂಗೆ ಕಾಣಿಸುತ್ತೆ. ಜೊತೆಗೆ ಕೆಲವರು ಓಡಿಸಿ ನೋಡ್ತಾರೆ. ಬಟ್ ತುಂಬ ಗಾಡಿಗಳು ಓಡಿಸಿ ನೋಡಿದ ತಕ್ಷಣ ಚೆನ್ನಾಗಿರುತ್ತೆ ಅಂತಲ್ಲ, ಆಗ ತಕ್ಷಣಕ್ಕೆ ನಿಮಗೆ ಚೆನ್ನಾಗಿರೋ ಥರ ರೆಡಿ ಮಾಡಿಸಿರ್ತಾರೆ. ಗಾಡಿ ಫಿಸಿಕಲಾಗಿ ಏನೇನು ನೋಡಬೇಕು, ಏನೇನು ಚೆಕ್ ಮಾಡಬೇಕು ಅದೆಲ್ಲ ಇನ್ನೊಂದು ವೀಡಿಯೋದಲ್ಲಿ ನೋಡೋಣ. ಬಟ್ ಈ ವಿಡಿಯೋದಲ್ಲಿ ಏನಪ್ಪ ತೋರಿಸ್ತೀನಿ, ನಿಮ್ಗೇನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂದರೆ, ಮೇಯ್ನಾಗಿ ತುಂಬ ಜನ ಡಾಕ್ಯುಮೆಂಟೇಷನ್ಗಳನ್ನ ಏನು ನೋಡ್ಕೊಳ್ಳಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಳ್ಳುವಾಗ. ಸುಮಾರು ಜನ ಗಾಡಿ ತೊಗೊಂಡಿರ್ತಾರೆ, ಅವ್ರು ಎಷ್ಟನೇ ಓನರು ಅಂತ ಕೇಳಿದ್ರೆ ಸೆಕೆಂಡ್ ಓನರು ಅಂತಾರೆ, ಯೂಸ್ ಕಾರ್ ತೊಗೊಂಡವ್ರೆಲ್ಲರೂ. ಆದರೆ ಎಷ್ಟೋ ಕಂಡೀಷನ್ಸಲ್ಲಿ ಅದು 3ನೇದು ಆಗಿರುತ್ತೆ, 4ನೇದು ಆಗಿರುತ್ತೆ, ಅವ್ರಿಗೆ ಗೊತ್ತೇ ಇರಲ್ಲ ಹೆಂಗೆ ನೋಡಬೇಕು ಡಾಕ್ಯುಮೆಂಟೇಷನು. ಎಷ್ಟೊಂದು ಜನಕ್ಕೆ RC ಕಾರ್ಡಲ್ಲಿ ಅವ್ರು ಎಷ್ಟನೇ ಓನರು ಅಂತ ನೋಡ್ಕೋಬೋದು ಅನ್ನೋದೇ ಗೊತ್ತಿರಲ್ಲ. ಅದನ್ನೆಲ್ಲ ಹೆಂಗೆ ನೋಡೋದು, RC ಕಾರ್ಡ್ ಹೆಂಗೆ ನೋಡಬೇಕು, ಮತ್ತು ಇನ್ಶೂರೆನ್ಸು ಮೇಯ್ನಾಗಿ ತುಂಬ ಮೋಸ ಹೋಗೋದು ಇನ್ಶೂರೆನ್ಸಲ್ಲಿ ಜನ. ಕಾರ್ ತೊಗೊಳ್ಳುವಾಗ ಇಲ್ಲ ಸೆಕೆಂಡ್ ಹ್ಯಾಂಡ್ ಯಾವುದೇ ಗಾಡಿ ತೊಗೊಳ್ಳುವಾಗಲಿ ಇನ್ಶೂರೆನ್ಸು ಮಾರೋರು ಏನು ಮಾಡಿರ್ತಾರೆ, ಬರೀ ಥರ್ಡ್ ಪಾರ್ಟಿ ಮಾಡಿ ಸೇಲ್ ಮಾಡಿಬಿಟ್ಟಿರ್ತಾರೆ. ಯಾಕೆಂದರೆ ನಿಮ್ಮ ಗಾಡಿ ಟ್ರಾನ್ಸ್ಫರ್ ಆಗಬೇಕು, ಇದಕ್ಕೆಲ್ಲ ಥರ್ಡ್ ಪಾರ್ಟಿ ಇದ್ರೂ ಸಾಕು. ಕಾಂಪ್ರಹೆನ್ಸಿವೇ ಇರಬೇಕು, ಫಸ್ಟ್ ಪಾರ್ಟಿನೇ ಇರಬೇಕು ಅಂತ ಏನಿಲ್ಲ. ಅದನ್ನು ನೋಡ್ಕೋಬೇಕಾಗತ್ತೆ ನೀವು. ಇನ್ಶೂರೆನ್ಸಲ್ಲಿ ಏನು ನೋಡ್ಕೋಬೇಕು, ಥರ್ಡ್ ಪಾರ್ಟಿನ ಕಾಂಪ್ರಹೆನ್ಸಿವ, ಅದನ್ನು ಹಿಂಗೆ ಚೆಕ್ ಮಾಡ್ತೀರಾ. ಬೇಸಿಕ್ಕಾಗಿ ಇನ್ಶೂರೆನ್ಸು ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಫಸ್ಟು ಸಿಂಪಲ್ಲಾಗಿ ನಿಮಗೆ ಕಾರು ಬಂದು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಪಾಲಿಸಿ ಆಗಿದ್ದರೆ ಪ್ರೈವೇಟ್ ಕಾರ್ ಪ್ಯಾಕೇಜ್ ಪಾಲಿಸಿ ಅಂತ ಬರುತ್ತೆ, ಇಲ್ಲ ಪ್ರೈವೇಟ್ ಕಾರ್ ಪಾಲಿಸಿ ಅಂತ ಬರುತ್ತೆ. ಅದರಲ್ಲಿ ಇನ್ನೊಂದೇನು ಅಂದರೆ ಗಾಡಿಗೆ IDV ವ್ಯಾಲ್ಯೂ ಅಂತ ಇರುತ್ತೆ, ಇನ್ಶೂರೆನ್ಸ್ ಡಿಕ್ಲೇರ್ಡ್ ವ್ಯಾಲ್ಯೂ. ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಯಿತು, ಏನಾಯಿತು, ಮತ್ತೊಂದಾಯಿತು ಅಂದ್ರೂ ಆ ವ್ಯಾಲ್ಯೂ ಅಷ್ಟು ಖರ್ಚು ನಿಮಗೆ ಇನ್ಶೂರೆನ್ಸ್ ಕಂಪ್ನಿಯಿಂದ ಕ್ಲೈಮ್ ಆಗುತ್ತೆ. ನಿಮಗೆ ಇನ್ಶೂರೆನ್ಸ್ ಪೇಪರಲ್ಲಿ ಅದೆಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. IDV ವ್ಯಾಲ್ಯೂ ಇದೆ. ಫಸ್ಟು ಪಾಲಿಸಿ ನೇಮು ಪ್ರೈವೇಟ್ ಕಾರ್ ಪ್ಯಾಕೇಜ್ ಪಾಲಿಸಿ ಅಂತ ಇದ್ದರೆ ಕಾಂಪ್ರಹೆನ್ಸಿವ್ ಇರುತ್ತೆ. ಇನ್ಶೂರೆನ್ಸು ಅದು ಹೇಳೋದಲ್ಲ, ಲಯಬಿಲಿಟಿ ಓನ್ಲಿ ಪಾಲಿಸಿನ ಇಲ್ಲ ಕಾಂಪ್ರಹೆನ್ಸಿವ, ಅದನ್ನು ನೋಡ್ಕೋಬೇಕಾಗತ್ತೆ. ಇದು ಇನ್ಶೂರೆನ್ಸ್ ಪಾರ್ಟಲ್ಲಿ ನೋಡ್ಕೋಬೇಕು. ಅದು ಬಿಟ್ಟರೆ ನೆಕ್ಸ್ಟು ಗಾಡಿ ಮೇಲೆ ಏನಾದ್ರು ಫೈನ್ ಇದೆಯಾ, ಚಲನ್ಗಳು ರೈಸ್ ಆಗಿದೆಯಾ, ಇದನ್ನು ನೋಡ್ಕೋಬೇಕು. ಯಾಕೆಂದರೆ ಸುಮಾರು ಗಾಡಿಗಳು ನಿಮಗೆ ಗಾಡಿ ಮೇಲೆ ಫೈನ್ ಆಗಿರುತ್ತೆ. ತುಂಬ ಫೈನ್ಗಳು ಕೆಲವೊಂದು ಗಾಡಿಯಲ್ಲಿ 15,000 16,000 ಫೈನ್ಗಳಿರ್ತವೆ. ಅಷ್ಟೊಂದೆಲ್ಲ ಫೈನ್ ಇತ್ತು ಅಂದರೆ ನೀವು ತಗೊಂಡ್ಮೇಲೆ ನೀವು ಕಟ್ಟಬೇಕಾಯ್ತದೆ. ಫೈನ್ಗಳು ಕ್ಲಿಯರ್ ಆಗೋವರೆಗೂ ಗಾಡಿ ಟ್ರಾನ್ಸ್ಫರ್ ಆಗೋಲ್ಲ. ಇದೆಲ್ಲ ಸಮಸ್ಯೆ ಇರುತ್ತೆ ಗಾಡಿ ತಗೊಳ್ಳುವಾಗ. ಚಲನ್ಗಳು ನೋಡ್ಕೊಳ್ಳಿ. ಒಂದು ನಮ್ಮ ಇಂಟರ್ನಲ್ ಸ್ಟೇಟ್ ಚಲನ್ ಅಂದರೆ ಕರ್ನಾಟಕದೇ ಚಲನ್ಗಳು ರೈಸ್ ಆಗಿರುತ್ತೆ. ಗಾಡಿ ಕೆಲವೊಂದು ರೀಸನ್ಸ್ಗೆ ಬ್ಲ್ಯಾಕ್ ಲಿಸ್ಟ್ ಆಗಿರುತ್ತೆ RTOದಲ್ಲಿ. ಕೇರಳ, ತಮಿಳ್ನಾಡುದೆಲ್ಲ ಫೈನ್ಗಳಿರುತ್ತೆ. ಮೇಜರ್ಲಿ ಬೈಕ್ಗಳಲ್ಲಿ ಇಂಟ್ರೆಸ್ಟೇಟೇ ಫೈನ್ ಜಾಸ್ತಿ ಇರುತ್ತೆ ಸೆಕೆಂಡ್ಸ್ ಗಾಡಿಗಳು ತೊಗೊಳ್ಳುವಾಗ. ಕಾರಲ್ಲಿ ನಿಮಗೆ, ಯಾಕೆಂದರೆ ಕಾರು ಯೂಸ್ ಮಾಡೋದು ಔಟ್ ಆಫ್ ಸ್ಟೇಟ್ ಹೋಗೋಕ್ಕೂ ತುಂಬ ಯೂಸ್ ಆಗುತ್ತಲ್ವ ನಿಮ್ಗೆ. ಹಂಗಾಗಿ ಅದರ್ ಸ್ಟೇಟ್ ಚಲನ್ಸ್ ರೈಸ್ ಆಗಿರುತ್ತೆ. ಅದರ್ ಸ್ಟೇಟ್ ಚಲನ್ಸ್ ರೈಸ್ ಆಗಿತ್ತು ಅಂದರೆ ಗಾಡಿ ಟ್ರಾನ್ಸ್ಫರ್ ಆಗೋಲ್ಲ, ಬ್ಲ್ಯಾಕ್ ಲಿಸ್ಟಲ್ಲಿ ತೋರಿಸ್ತಾ ಇರುತ್ತೆ ನಿಮ್ಮ ಗಾಡಿ. ಹಂಗಾಗಿ RTOದಲ್ಲಿ ಚಲನ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಬೆಂಗಳೂರು 1ನಲ್ಲಿ RC ಎಕ್ಸ್ಟ್ರಾಕ್ಟ್ ಅಂತ ಸಿಗುತ್ತೆ. ಗಾಡಿ ನಂಬರ್ ಹೇಳಿ ನೀವು ತೊಗೋಬೋದು. ಇಲ್ಲ ಆನ್ಲೈನಲ್ಲಿ ನಿಮಗೆ ಬೆಂಗಳೂರು 1 ಯೂಸ್ ಮಾಡೋಕ್ಕೆ ಬರುತ್ತೆ ಅಂದರೆ ಕರ್ನಾಟಕ 1ನಲ್ಲಿ ಹೋಗಿ ನೀವು ತೊಗೋಬೋದು. ಅದರಲ್ಲಿ ಗಾಡಿ ಇನ್ಫಾರ್ಮೇಷನ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ಕಂಪ್ಲೀಟಾಗಿ ಗಾಡಿ ಡೀಟೇಲ್ಸ್ ಏನಿದೆ, ಗಾಡಿ ಮೇಲೆ ಏನಾದ್ರು ಚಲನ್ ಇದೆಯಾ, ಏನಿದೆ, ಪ್ರತಿಯೊಂದು ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ನೋಡ್ಕೋಬೋದು. ಇನ್ನು RC ಕಾರ್ಡಲ್ಲಿ ತುಂಬ ವಿಷಯ ಇರುತ್ತೆ ಗಾಡಿ ತೊಗೊಳ್ಳುವಾಗ ನೋಡೋ ಅಂಥದ್ದು. ಅದನ್ನೆಲ್ಲ ನಿಮಗೆ ಈಗ
ಮುಂದೆ ತೋರಿಸ್ತೀನಿ, ಹಂಗೆ ಒಂದು ಎಕ್ಸಾಂಪಲ್ ತೋರಿಸ್ಕೊಂಡೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಮುಂದೆ ಹೋಗಿ ನೋಡೋಣ ಅದನ್ನು. ನೋಡಿ, ಇದು ಆರ್ ಸಿ ಕಾರ್ಡ್. ಆರ್ ಸಿ ಕಾರ್ಡ್ ಈ ಥರ ಇರುತ್ತೆ. ಇದರಲ್ಲಿ ಏನೇನು ಇನ್ಫಾರ್ಮೇಷನ್ ಇರುತ್ತೆ, ಏನೇನು ನಾವು ಚೆಕ್ ಮಾಡ್ಕೋಬೋದು ಒಂದು ಯೂಸ್ಡ್ ಕಾರ್ ತೊಗೊಳ್ಳುವಾಗ ಅಂತ ನಾನು ನಿಮಗೆ ತೋರಿಸ್ತೀನಿ. ಮೇಯ್ನಾಗಿ ಗಾಡಿ ನಂಬರು, ಇದು ಬಂದು ನಮ್ಮ ಆರ್ ಟಿ ಒ ರಿಜಿಸ್ಟ್ರೇಷನ್ ಎಲ್ಲಾಗಿದೆ ಅಂತ. ಇದು ಸಿಂಗಲ್ ಓನರಲ್ಲಿ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಸೆಕೆಂಡ್ ಓನರು ಇದು 41 ಜ್ಞಾನ್ ಭಾರತಿ. ಸೆಕೆಂಡ್ ಓನರ್ ಅಕಸ್ಮಾತ್ ಯಶವಂತಪುರ ಅವ್ರ ಮನೆ ಇದ್ದು ಅವ್ರು ಆ ಆರ್ ಟಿ ಒಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರೆ ಈ ನಂಬರ್ ಚೇಂಜ್ ಆಗೋಲ್ಲ. ಬಟ್ ನಮ್ಗೆ ಇಲ್ಲಿ ರಿಜಿಸ್ಟ್ರೇಷನ್ ಅಥಾರಿಟಿ ಇಲ್ಲಿ ಚೇಂಜ್ ಆಗುತ್ತೆ. ಜ್ಞಾನ್ ಭಾರತಿ ಅಂತ ಇರೋದು ಬಂದು ಬೇರೆ ಆರ್ ಟಿ ಒ ಹೋಗುತ್ತೆ. ಆ ಆರ್ ಟಿ ಒದಲ್ಲಿ ಈ ಗಾಡಿ ಡಾಕ್ಯುಮೆಂಟ್ಸ್, ಈ ಗಾಡಿ ರಿಜಿಸ್ಟರ್ ಆಗಿರುತ್ತೆ. ನೆಕ್ಸ್ಟು ಬಂದು ರಿಜಿಸ್ಟ್ರೇಷನ್ ಡೇಟ್, ಗಾಡಿ ಯಾವಾಗ ರಿಜಿಸ್ಟರ್ ಆಗಿದೆ, ಈ ರಿಜಿಸ್ಟ್ರೇಷನ್ ಡೇಟಿಂದ 15 ಇಯರ್ಸ್ ನಿಮಗೆ ಗಾಡಿ ಏನು ರನ್ನಿಂಗ್ ಇರುತ್ತೆ. ಡಾಕ್ಯುಮೆಂಟ್ಸ್ ಅಂದರೆ ಗಾಡಿ FC ಇರುತ್ತೆ. ಇಲ್ಲಿಂದ 15 ಇಯರ್ಸ್ಗೆ ನಿಮ್ಗೆ ಇಲ್ಲಿ ತೋರಿಸ್ತಾರೆ ನೋಡಿ, ರಿಜಿಸ್ಟ್ರೇಷನ್ ಅಪ್ ಟು. ಸೊ ಈ ಡೇಟಿಂದ ಈ ಡೇಟು 15 ಇಯರ್ಸ್ ನಿಮಗೆ ವ್ಯಾಲಿಡಿಟಿ ಇರುತ್ತೆ. ಮುಂಚೆ ನಮಗೆ ಗಾಡಿಗಳು ಅಂದರೆ ಫಸ್ಟು ಆ್ಯನ್ಯುವಲ್ ಟ್ಯಾಕ್ಸ್ ಅಂತ ಒಂದು ಆಪ್ಷನ್ ಬರ್ತಾಯಿತ್ತು. ಅದರಲ್ಲಿ ಇಲ್ಲಿ ಏನಾಗುತ್ತೆ, ಆ್ಯನ್ಯುವಲ್ ಟ್ಯಾಕ್ಸಲ್ಲಿ ಡೇಟ್ ಬರುತ್ತೆ. LTT ಅಂದರೆ ಲೈಫ್ ಟೈಮ್ ಟ್ಯಾಕ್ಸ್. ಸೊ ಅಂದರೆ ನಿಮ್ಗೆ 15 ವರ್ಷ ನೆಕ್ಸ್ಟು ನೀವೇನು ಟ್ಯಾಕ್ಸ್ ಕಟ್ಟೋಂಗಿರಲ್ಲ. 15 ವರ್ಷ ಆದಮೇಲೆ FC ರಿನ್ಯೂ ಮಾಡುವಾಗ ಕಟ್ಟಬೇಕಾಗತ್ತೆ. ಇನ್ನು ನೆಕ್ಸ್ಟು ಏನು ಮೇಜರ್ ಚೆಕ್ ಮಾಡ್ಕೋಬೇಕು, ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಆ್ಯಂಡ್ ಡೇಟ್. ಈ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಆ್ಯಂಡ್ ಡೇಟ್ ಬಂದು ನಿಮಗೆ ಕೆಲವು ಗಾಡೀಲಿ ವೇರಿಯೇಷನ್ಸ್ ಇರುತ್ತೆ. ಈ ಗಾಡಿ ಬಂದು ಮೇಲ್ ಮ್ಯಾನುಫ್ಯಾಕ್ಚರ್ ಆಗಿರೋದು, ಜೂನಲ್ಲಿ ಗಾಡಿ ರಿಜಿಸ್ಟರ್ ಆಗಿದೆ. ಬಟ್ ಕೆಲವೊಂದು ಗಾಡಿಗಳು ಏನಾಗುತ್ತೆ, ಟೆಸ್ಟ್ ಡ್ರೈವ್ ಗಾಡಿಗಳು, ಸುಮಾರು ಕಂಪ್ನಿಗಳಲ್ಲಿ ಶೋರೂಮ್ಗಳಲ್ಲಿ ಟೆಸ್ಟ್ ಡ್ರೈವ್ ಗಾಡಿಗಳನ್ನ ರಿಜಿಸ್ಟ್ರ್ ಮಾಡಲ್ಲ, ಹಂಗೆ ಓಡಿಸ್ತಾರೆ. ಅದನ್ನು ಆಮೇಲೆ ಮತ್ತೆ ಇನ್ಯಾರೋ ಕಸ್ಟಮರ್ಗೆ ಸೇಲ್ ಮಾಡ್ತಾರೆ, ಅದು ಸಿಂಗಲ್ ಓನರ್. ಆವಾಗ ಏನಾಗುತ್ತೆ, ನಿಮಗೆ ರಿಜಿಸ್ಟ್ರೇಷನ್ಗೂ ಮ್ಯಾನುಫ್ಯಾಕ್ಚರಿಂಗಿಗೂ 6 ಮಂತ್ಸ್, 1 ಇಯರ್, 2 ಇಯರ್ ಡಿಫ್ರೆನ್ಸ್ ಇರುತ್ತೆ. 2 to 3 ಇಯರ್ಸ್ ಡಿಫ್ರೆನ್ಸ್ ಬಂತು ಅಂದರೆ ಅದು ಬಂದು ನಿಮಗೆ ಏನು ಟೆಸ್ಟ್ ಡ್ರೈವ್ ಗಾಡಿಯಾಗಿ ಯೂಸ್ ಆಗಿರುತ್ತೆ, ಡೆಮೋ ಗಾಡಿಯಾಗಿ ಯೂಸ್ ಆಗಿರುತ್ತೆ. ಆ ಥರ ಯಾವ್ದಾದ್ರು ಗಾಡಿನ ನಿಮಗೆ ಇದರಲ್ಲಿ ಗೊತ್ತಾಗ್ಬಿಡುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಇಯರು, ರಿಜಿಸ್ಟ್ರೇಷನ್ ಇಯರಲ್ಲಿ. ಮತ್ತು ಈಗ ಜಿಪ್ಸಿ, ಕೆಲವೊಂದು ಗಾಡಿ ಮಿಲಿಟ್ರಿ ಆಪ್ಷನ್ ಏನಾಗುತ್ತೆ, ಗೌರ್ಮೆಂಟ್ ವೆಹಿಕಲ್ಸು, ಆ ಗಾಡಿಗಳು ನಿಮಗೆ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ನಂಬರಲ್ಲಿ ಗಾಡಿ ಸಿಗೋಲ್ಲ, ಅದರಿಂದ ಆಚೆಗೆ ಗಾಡಿ ಬರೋದು. ಅದರಲ್ಲಿ ನಿಮಗೆ ಈ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬೇರೆ ಇರುತ್ತೆ, ರಿಜಿಸ್ಟ್ರೇಷನ್ ಇಯರ್ ಬೇರೆ ಇರುತ್ತೆ. ನೆಕ್ಸ್ಟು ಇದಿದೆಯಲ್ಲ, ಇದು ಓನರ್ ಸೀರಿಯಲ್ ನಂಬರ್ ಅಂತ. ಗಾಡಿ ಎಷ್ಟನೇ ಓನರಲ್ಲಿದೆ ಪ್ರೆಸೆಂಟು, ಒರಿಜಿನಲ್ RC ಕಾರ್ಡ್ ಇಸ್ಕೊಂಡು ನೋಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಸಿಂಗಲ್ ಓನರಾ, ಸೆಕೆಂಡ್ ಓನರಾ, ಥರ್ಡ್ ಓನರಾ, ಅದೆಲ್ಲ ನಿಮಗೆ ಈ ಒಂದು ನಂಬರಿಂದ ಇಂಡಿಕೇಟ್ ಆಗುತ್ತೆ. ಸೊ ಇದು 1 ಅಂತ ಇದೆ, ಇದು ಸಿಂಗಲ್ ಓನರು. ನೆಕ್ಸ್ಟು ಕಲರು, ಇದು ಇಲ್ಲಿ ಏನು ಕಲರ್ ಇರುತ್ತೆ ಅದು ಗಾಡಿ ಕಲರ್ ಇದೆಯಾ ಅದನ್ನು ನೋಡ್ಕೋಬೇಕು. ಯಾಕೆಂದರೆ ಕೆಲವೊಂದು ಸಲ ಏನಾಗಿರುತ್ತೆ, ಕೆಲವ್ರು ಗಾಡಿನ ಶೋಕಿಗೋಸ್ಕರ ಕಲರ್ ಚೇಂಜ್ ಮಾಡಿಸಿರ್ತಾರೆ, ಇಲ್ಲ ಅವ್ರಿಗೇನೋ ಕಲರ್ ಆಗಿ ಬಂದಿರಲ್ಲ ಅಂತ ಕಲರ್ ಚೇಂಜ್ ಮಾಡಿಸಿರ್ತಾರೆ, ಬಟ್ RC ಎಂಡೋಸ್ಮೆಂಟ್ ಆಗಿರಲ್ಲ, ಅದನ್ನು ಚೆಕ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟು ನಿಮ್ಮ ಗಾಡಿ ಎಲ್ಲೋ ಬೋರ್ಡಿಂದ ವೈಟ್ ಬೋರ್ಡ್ಗೆ ಏನಾರು ಆಗಿದೆಯಾ. ಈಗ ಬೆಂಗಳೂರಲ್ಲಿ ತುಂಬ ಜನ ಡೀಲರ್ಗಳಾದ್ರೆ ತುಂಬ ಗಾಡಿಗಳು ಸಿಗ್ತದೆ. ಏಕೆ ಎಷ್ಟೊಂದು ಗಾಡಿಗಳು ಡಿಮ್ಯಾಂಡ್ ಇರೋದ್ರಿಂದ, ಡೀಸೆಲ್ ಈಗ ಸದ್ಯಕ್ಕೆ ಹೊಸ ಗಾಡಿಗಳಲ್ಲಿ ಡೀಸೆಲ್ ಹ್ಯಾಚ್ ಬ್ಯಾಕ್ಸು ಇದೆಲ್ಲ ಇಲ್ಲದೇ ಇರೋದ್ರಿಂದ ನಿಮಗೆ ಎಲ್ಲೋ ಬೋರ್ಡಿಂದ ವೈಟ್ ಬೋರ್ಡ್ ಆಗಿರೋ ಗಾಡಿಗಳು ಸಿಗುತ್ತೆ. ಅದನ್ನು ಹೆಂಗೆ ಕಂಡುಹಿಡಿಬೇಕು ಅಂದರೆ, ಇದು ನಮ್ಮ ಕರ್ನಾಟಕ ಸ್ಟೇಟು, ಇದು ಯಾವ RTO ಅಂತ. ಇದಾದಮೇಲೆ ಏನು 2 ಆಲ್ಫಾಬೆಟ್ ಸೀರೀಸ್ ಬರುತ್ತಲ್ವಾ, ಈ 2 ಆಲ್ಫಾಬೆಟ್ ಸೀರೀಸಲ್ಲಿ ಫಸ್ಟ್ ಆಲ್ಫಾಬೆಟ್ಟು ಇದು M ಅಂತ ಇದೆಯಲ್ಲ, ಈ ಜಾಗದಲ್ಲಿ ABCD ಈ 4 ಕ್ಯಾರೆಕ್ಟರ್ಸಲ್ಲಿ ಯಾವುದೇ ಒಂದು ಕ್ಯಾರೆಕ್ಟರ್ ಬಂದರೂ ಕೂಡ ಅದು ಎಲ್ಲೋ ಬೋರ್ಡಿಗೆ ತೊಗೊಂಡು ಆಮೇಲೆ ವೈಟ್ ಬೋರ್ಡ್ ಕನ್ವರ್ಟ್ ಮಾಡಿರ್ತಾರೆ. ನೀವು ಈಗ ಅಬ್ಸರ್ವ್ ಮಾಡ್ಬೋದು, ಯಾವುದೇ ಎಲ್ಲೋ ಬೋರ್ಡ್ ಗಾಡಿ ತೊಗೊಂಡ್ರು ನಿಮಗೆ ABCD ಈ ಫಸ್ಟು ಏನಿದೆ M ಅಂತ, ಈ ಕ್ಯಾರೆಕ್ಟರ್ ಬಂದು ABCD ಅನ್ನೋದ್ರಲ್ಲೇ ಇರುತ್ತೆ. ಅದು ಕನ್ವರ್ಟ್ ಆಗಿದ್ದರೆ, ವೈಟ್ ಬೋರ್ಡು ಕಂಪ್ಲೀಟಾಗಿ ಕನ್ವರ್ಟ್ ಆಗಿದ್ದರೆ, ಕೆಲವೊಂದರಲ್ಲಿ ಟ್ಯಾಕ್ಸ್ ಅಪ್ಡೇಟ್ ಆಗಿರುತ್ತೆ LTT ಅಂತ. ಇಲ್ಲ ಅಂತಂದರೆ ಹಳೆ ಟ್ಯಾಕ್ಸ್ ಏನಿರುತ್ತೆ ಅದೇ ತೋರಿಸ್ತಾ ಇರುತ್ತೆ, 1 ಇಯರ್ ಆ್ಯನ್ಯುವಲ್ ಪೇಮೆಂಟ್ ಮಾಡಿರೋದು. ಇಲ್ಲಿ ಕ್ಲಾಸ್ ಅಂತ ಇದೆಯಲ್ಲ, ಇಲ್ಲಿ ಮೋಟರ್ ಕಾರ್ ಬದಲು ಮೋಟರ್ ಕ್ಯಾಬ್ ಅಂತ ಇರುತ್ತೆ. ಮೋಟರ್ ಕ್ಯಾಬ್ ಅಂತ ಇದ್ದರೆ ಅದು ಕನ್ವರ್ಟ್ ಆಗಿಲ್ಲ, ಇನ್ನೂ ಫುಲ್ ಟ್ಯಾಕ್ಸ್ ಕಟ್ಟಿ ಅಪ್ಡೇಟ್ ಆಗಿಲ್ಲ ಅಂತ, ಅದನ್ನು ನೋಡ್ಕೋಬೇಕು. ಮತ್ತು ಕಸ್ಟಮರ್ ನೇಮ್ ಯಾರ ಹೆಸರಲ್ಲಿದೆ, ಕಂಪ್ನಿ ಹೆಸರಲ್ಲಿದೆಯಾ ಇಲ್ಲ ಯಾರು ಇಂಡಿವಿಜುವಲ್ ನೇಮಲ್ಲಿ ಇದೆಯಾ, ಅದನ್ನು ನೋಡಿಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ನಿಮಗೆ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ಸ್ಗೆಲ್ಲ ಅದನ್ನು ನೋಡ್ಕೋಬೋದು. ಮತ್ತು ಮಾಡೆಲ್,
ಕೆಲವೊಂದರಲ್ಲಿ ಮಾಡಲ್ಲು ಮಿಸ್ ಆಗಿಬಿಟ್ಟಿರುತ್ತೆ. ಎಕ್ಸಾಂಪಲ್ ಸ್ವಿಫ್ಟಲ್ಲಿ LXi ಬರುತ್ತೆ, VXi ಬರುತ್ತೆ, ZXi ಬರುತ್ತೆ, ZXi ಪ್ಲಸ್ ಬರುತ್ತೆ. ಹಳೆ ವೇರಿಯಂಟ್ಸ್ ಹೋದರೆ LDI ಬರುತ್ತೆ, VDI ಬರುತ್ತೆ, ZDI ಬರುತ್ತೆ, ZDI ಪ್ಲಸ್ ಬರುತ್ತೆ. ಅದೇ ಥರ ನೆಕ್ಸಾನ್ ಇದೆ. ನೆಕ್ಸಾನಲ್ಲಿ ತುಂಬ ವೇರಿಯಂಟ್ಸ್ ಬರುತ್ತೆ. ಆ ವೇರಿಯಂಟ್ಸ್ ಮೇಲೂ ನಿಮಗೆ ವ್ಯಾಲ್ಯೂ ಮೇಲೆ ಕೆಳಗೆ ಆಗುತ್ತೆ, ಯಾಕಂದರೆ ಅದರಲ್ಲಿರೋ ಫೀಚರ್ಸ್ಗಿಂತ. ಅದನ್ನು ನೀವು ಚೆಕ್ ಮಾಡ್ಕೋಬೇಕು, ವೇರಿಯಂಟ್ ಕರೆಕ್ಟಾಗಿದೆಯಾ, ನಿಮಗಿರೋ ಗಾಡಿ ಇಲ್ಲಿರೋ ವೇರಿಯಂಟ್ ಚೆನ್ನಾಗಿದೆಯಾ. ನಿಮ್ಗೆ ಹೇಳೋಣಲ್ಲ, ಹಳೆ ಗಾಡಿಗಳಲ್ಲಿ ತುಂಬ ಮೇಜರ್ ಡಿಫ್ರೆನ್ಸ್ ಇರ್ತಾ ಇರಲಿಲ್ಲ. VXiಯಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಬರ್ತಾ ಇರಲಿಲ್ಲ, ರೇರ್ ವೈಪರು ಡಿಫಾಗರ್ ಇರ್ತಾ ಇರಲಿಲ್ಲ. ಅದನ್ನೇನು ಮಾಡ್ತಾರೆ, VXi ಗಾಡಿ ತೊಗೊಂಡು ಆ ಗಾಡಿಗೆ ಅಲಾಯ್ ವೀಲ್ಸ್ ಕಂಪ್ನಿದ ಅಲಾಯ್ ವೀಲ್ಸ್ ಹಾಕ್ಸ್ಬಿಟ್ಟು ಹಿಂದೆಗಡೆ ಡಿಕ್ಕಿ ಡೋರನ್ನು ಚೇಂಜ್ ಮಾಡಿಸಿ ZXiದು ಡೋರ್ ಹಾಕ್ಸಿದ್ರೆ ರೇರ್ ವೈಪರ್ ಅಂದರೆ ವಿಂಡ್ಶೀಲ್ಡಲ್ಲಿ ಡಿಫಾಗರು ಬರುತ್ತೆ, ರೇರ್ ವೈಪರು ಬರುತ್ತೆ. ಅದಕ್ಕೊಂದು ವೈರಿಂಗ್ ಮಾಡಿಕೊಂಡು ಅದನ್ನು ನಾನು ಮುಂದೆ ವೈಪರ್ ಸ್ವಿಚ್ಚನ್ನು ಚೇಂಜ್ ಮಾಡಿದ್ರೆ VXiಗೆ ZXi ಥರ ಕಾಣುತ್ತೆ. ಆ ಥರ ವೇರಿಯಂಟ್ ಚೇಂಜ್ ಮಾಡಿ ಮಾರೋರು ತುಂಬ ಜನ ಇರ್ತಾರೆ. ಸೊ ಅದನ್ನು ವೇರಿಯಂಟು ಮಾಡಲ್ಲು ಇಲ್ಲಿ ಚೆಕ್ ಮಾಡ್ಕೋಬೇಕು ನೀವು. ಬೇಸಿಕ್ಕಾಗಿ ಇದಿಷ್ಟು ನೋಡಿಕೊಂಡ್ರೆ ನಿಮಗೆ ಡಾಕ್ಯುಮೆಂಟೇಷನ್ ವೈಸು ಗಾಡಿ ಚೆನ್ನಾಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಫಿಸಿಕಲ್ಲಾಗಿ ಗಾಡಿನ ನಿಮ್ಗೊಂದು ಗಾಡಿ ತೋರಿಸ್ತೀನಿ, ಯಾವ್ದಾರು ಒಂದು ಆಕ್ಸಿಡೆಂಟ್ ಆಗಿರೋ ಗಾಡಿನೇ ಹುಡುಕಿ ತೋರಿಸ್ತೀನಿ. ಯಾವ ಥರ ಇರುತ್ತೆ, ಏನಾಗಿರುತ್ತೆ, ವರ್ಕ್ ಆಗಿದ್ರೆ ಹೆಂಗೆ ಕಂಡುಹಿಡಿಯೋದು, ಇದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಒಂದು ಫಿಸಿಕಲ್ಲಾಗಿ ಆಕ್ಸಿಡೆಂಟ್ ಆಗಿರೋ ಗಾಡಿನೇ ನಿಮಗೆಲ್ಲ ತೋರಿಸ್ತೀನಿ. ಗಾಡಿ ಆಕ್ಸಿಡೆಂಟ್ ಆಗಿದ್ರೆ ಯಾವ ಥರ ನೋಡಬೇಕು, ಏನೇನು ನೋಡಬೇಕು, ಇದೆಲ್ಲ ಒಂದು ಆ ಗಾಡಿ ಅದೇ ಥರದ್ದೇ ಒಂದು ನೋಡಿ ನಿಮ್ಗೆ ತೋರಿಸ್ತೀನಿ. ಆ ವಿಡಿಯೋ ಇಷ್ಟಲ್ಲೇ ಬರುತ್ತೆ, ಅದನ್ನು ಮಿಸ್ ಮಾಡಬೇಡಿ, ನೋಡಿ. ಸೊ ನಿಮ್ಮ ಡ್ರೀಮ್ ಕಾರ್ ಯಾವುದು? ಲಾಸ್ಟ್ ವಿಡಿಯೋದಲ್ಲಿ ಯಾರೂ ಕಮೆಂಟ್ ಹಾಕಿಲ್ಲ, ಅಟ್ಲೀಸ್ಟ್ ಈ ವಿಡಿಯೋದಲ್ಲಿ ಹಾಕಿ ನಿಮ್ಗೆ ಯಾವುದು ಡ್ರೀಮ್ ಕಾರು ಅದನ್ನು ತಿಳಿಸ್ಕೊಡಿ. ಥ್ಯಾಂಕ್ ಯು.